ಭೈರವಿ ಅವರೇ, ಹಾ ಹಾ ವಿರಾಟ್. ಯಾಕೆ ನನ್ನ ಶ್ರೀಮತಿಯವ್ರ ವಾಯ್ಸು ಇಷ್ಟೊಂದು ಲೋ ಆಗಿದೆ? ಆ, ಯಾಕೆ ಡಲ್ ಆಗಿದ್ದೀರಾ? ನಾನಾ? ಇಲ್ವಲ್ಲ. ಪ್ಲೀಸ್ ಭೈರವಿ ಅವರೇ, ನೀವು ಹೀಗಿರಬೇಡಿ. ನಂಗೆ ನೋಡೋಕೆ ತುಂಬ ಕಷ್ಟ ಆಗುತ್ತೆ. ಏನು ಗೊತ್ತಾ, ನೀವು ಹೀಗೆ 1 ನಿಮಿಷ ಇದ್ರೂ ನನಗೆ ನನ್ನ ಜೀವನೇ ಹೋದಾಗತ್ತೆ. ಹಬ್ಬದ ದಿನ ಯಾರಾದ್ರೂ ಹೀಗೆ ಮಾತಾಡ್ತಾರಾ? ಸಾರಿ, ಮಾತಾಡಲ್ಲ. ಈಗಲಾದರೂ ನಗ್ಬೋದಲ್ವಾ? ಅಮ್ಮ ಹೊಸ ಬಟ್ಟೆ ಕೊಟ್ರಾ? ಹಾ, ಈಗ ಈ ಬಟ್ಟೆನೆ ಹಾಕೊಂಡು ಹೋಗ್ಬೇಕಂತೆ. ನಾನು ಅಮ್ಮ ಕೊಟ್ಟಿದ್ದ ಬಟ್ಟೆ ಹಾಕೋತೀನಿ, ಆದ್ರೆ ನೀವು ಹಾಕೊಳ್ಳೋ ಹಾಗಿಲ್ಲ. ಯಾಕೆ? ಸೀರೆ ಹರಿದೋಗಿರೋದನ್ನ ಇವ್ರೇನಾದ್ರೂ ನೋಡ್ಬಿಟ್ರ? ಏನು ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲ, ನಾನು ಈಗ ನೀವು ನನ್ನ ಮಾತನ್ನು ಮಾತ್ರ ಕೇಳಿಸ್ಕೋಬೇಕು. ನಮ್ಮ ಮದುವೆ ಆದ್ಮೇಲೆ ಬರ್ತಿರೋ ಮೊದಲನೇ ಹಬ್ಬ ಇದು, ಯುಗಾದಿ. ಈ ಹಬ್ಬದಲ್ಲಿ ನೀವು ನನ್ನ ಕನ್ಸಲ್ಲಿ ಬಂದಿರೋ ದೇವತೆ ಹಾಗೆ ರೆಡಿ ಆಗ್ಬೇಕು. ನಾನ್ಯಾಕೆ ಹಾಗೆ ರೆಡಿ ಆಗ್ಬೇಕು? ಯಾಕಂದ್ರೆ ಥ್ಯಾಂಕ್ಸ್ ಹೇಳೋಕೆ. ನೀವು ಅಮ್ಮನ ಬಗ್ಗೆ ಯೋಚನೆ ಮಾಡಬೇಡಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ತಗೊಳ್ಳಿ, ಬೇಗ ಈ ಬಟ್ಟೆ ಹಾಕೊಂಡು ರೆಡಿಯಾಗಿ. ಅಲ್ಲ, ಯಾರು ಯಾರಿಗೆ ಥ್ಯಾಂಕ್ಸ್ ಹೇಳ್ಬೇಕು? ನಾನ್ ಯಾಕೆ ಬಟ್ಟೆ ಹಾಕೋಬೇಕು? ನನಗೇನೋ ಗೊತ್ತಾಗ್ತಿಲ್ಲ. ಎಲ್ಲ ಅರ್ಥ ಆಗತ್ತೆ. ನಿಮ್ಮನ್ನ ನಾನು ಫಸ್ಟ್ ಟೈಮ್ ನೋಡಿದಾಗ ನನಗೂ ನಿಮ್ಮ ಹಾಗೆ ಶಾಕ್ ಆಗಿತ್ತು. ನಾವಿಬ್ರು ಮೀಟ್ ಆಗೋ ಮುಂಚೆನೆ ನೀವು ನನ್ನ ಪರ್ಮಿಷನ್ ಇಲ್ದೇನೆ ನನ್ನ ಕನ್ಸಲ್ಲಿ ಬರೋದಕ್ಕೆ ಶುರು ಮಾಡಿಬಿಟ್ಟಿದ್ರಿ. ಇದೆಲ್ಲ ಫೇರಿ ಟೇಲ್ ಕತೆ ಥರ ಅಂತ ಮೊದಲು ನಾನು ಸುಮ್ಮನೆ ಆಗಿದ್ದೆ. ಆದರೆ ಪ್ರತಿದಿನ ಅದೇ ಕನಸು, ಅದೇ ನೀವು. ಬೆಳದಿಂಗಳ ರಾತ್ರಿಲಿ ನೋಡೋಕೆ ನೀವೆಷ್ಟು ಚಂದ ಗೊತ್ತಾ? ನಿಮ್ಮ ನಗುನಲ್ಲಿ ನಾನು ಕಳೆದೇ ಹೋಗ್ತಾ ಇದ್ದೆ. ದಿನ ಬೆಳಗಾದ್ರೆ ರಾತ್ರಿ ಯಾವಾಗ ಆಗುತ್ತೋ, ನಿಮ್ಮನ್ನು ಯಾವಾಗ ನೋಡ್ತೀನೋ ಅಂತ ಕಾಯ್ತಾ ಇರ್ತಿದ್ದೆ. ಆದರೆ ಒಂದಿನ ನನ್ನ ಕನಸು ನಿಜ ಆಗಿ ಬಂದಾಗ ಐ ಸ್ವೇರ್ ಸಿಂಧು ಹೇಳಿದ ಮ್ಯಾನಿಫೆಸ್ಟೇಷನ್ ನಿಜ ಅಂತ ಅನಿಸ್ತು. ಭೈರವಿ ಅವರೇ, ನೀವು ನನ್ನ ಜೀವನದಲ್ಲಿ ಬಂದಿದ್ದು ಕೋಇನ್ಸಿಡೆನ್ಸ್ ಅಲ್ವೇ ಅಲ್ಲ. ಆಲ್ರೆಡಿ ದೇವರು ನನಗೋಸ್ಕರ ಅಂತ ಕಳಿಸಿದ್ರು. ನನ್ನ ಕನಸಿನ ರಾಣಿನ ನನ್ನ ಜೀವನದಲ್ಲಿ ಕಾಲಿಡೋ ಹಾಗೆ ಮಾಡಿದ್ದ ಆ ದೇವ್ರ ಮುಂದೆ ನಿಮ್ಮನ್ನ ನನ್ನ ಕನಸಲ್ಲಿ ಬಂದ ಹಾಗೆ ನಿಲ್ಲಿಸಿ ಥ್ಯಾಂಕ್ಸ್ ಹೇಳೋಕೆ ಈ ಬಟ್ಟೆ ತಂದಿದ್ದೀನಿ. ಪ್ಲೀಸ್ ಭೈರವಿ ಅವರೇ, ಹಾಕೋತೀರಾ? ನಾನು ಅನ್ಕೊಂಡಿದ್ದಾದಾಗ, ಬೇಡ್ಕೊಂಡಿದ್ದು ಸಿಕ್ಕಿದಾಗ ಆ ದೇವ್ರಿಗೆ ಥ್ಯಾಂಕ್ಸ್ ಹೇಳೋದು ಧರ್ಮ ಅಲ್ವಾ? ಪ್ಲೀಸ್ ಭೈರವಿ ಅವರೇ, ಈ ಬಟ್ಟೆನ ಹಾಕೊಳ್ಳಲ್ಲ ಅಂತ ಮಾತ್ರ ಹೇಳಬೇಡಿ. ತುಂಬ ಕಷ್ಟಪಟ್ಟು ಹುಡುಕಿ, ತುಂಬ ಇಷ್ಟಪಟ್ಟು ಇದನ್ನ ತಂದಿದ್ದೀನಿ. ಪ್ಲೀಸ್ ಹಾಕೋತೀರಾ ಅಲ್ವಾ?